ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ ಎ ಹೀರೋ ಎಂಬ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಈ ಕ್ವಶನ್ಗಳು ಎಕ್ಸಸೈಸ್ ಕ್ವಶನ್ಸು ಆಗಿರ್ತವೆ. ಅಷ್ಟೇ ಅಲ್ಲದೆ ಪಾಠದ ಒಳಭಾಗದಲ್ಲೂ ಕೂಡ ಕ್ವಶನ್ಸ್ ಆಗಿರ್ತವೆ. ಸೊ ಅವುಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸ್ವಾಮೀಸ್ ಫಾದರ್ ಡ್ರೀವ್ ಹಿಸ್ ಅಟೆನ್ಷನ್ ಟು ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಅಂತ ಇದೆ. ಸೊ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ who, while returning home by the jungle path, came face to face with a tiger. The boy fight up the tree where he stayed half of a day till some people come that and killed the tiger. ಅಂತ ಅಂದರೆ ಇವೆಲ್ಲವೂ ಪ್ರಶ್ನೆಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಂಪೂರ್ಣವಾದಂಥ ವಿಡಿಯೋ ನೋಡಿ ಅಂತ ಹೇಳ್ತಾನೆ. ಇನ್ನು ವಾಟ್ ಈಸ್ ದ ಡಿಸ್ಗ್ರೇಸ್ಫುಲ್ ಅಂತ ಇದೆ ಅಕಾರ್ಡಿಂಗ್ ಟು ದ ಸ್ವಾಮೀಸ್ ಫಾದರ್ ಅಂತ ಇದೆ. ಆನ್ಸರ್ ನೋಡ್ತಾ ಹೋಗಿ. Swami's father commented that one who has courage can do anything and strength and age are not important, but for Swami strength and age are important rather than the courage ಅಂತ ಇದೆ. ಸೊ ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ದ ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ಅಂದರೆ ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಬಗ್ಗೆ ಹೇಳ್ತಾ ಇದ್ದಾನೆ. ನ್ಯೂಸ್ ಪೇಪರ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ದ ಸ್ವಾಮೀಸ್ ಲೈಫ್ ಜಸ್ಟಿಫೈ ಮಾಡಿ ಅಂತ ಇದೆ. News has been received about the bravery of a village lad who, while returning home by a jungle path, came face to face with a tiger. The boy fight up the tree where he stayed half a day till some people came that way and killed the tiger. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ದ ಸ್ವಾಮೀಸ್ ಫಾದರ್ ಅಂತ ಕ್ವಶನ್ ಬರ್ಬೋದು. ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದಟ್ ಹಿಸ್ ಫಾದರ್ ಅಂತಾನಿದೆ. ಸೊ ಇದು ಇಲ್ಲಿದೆ ಅಲ್ಲ ಆನ್ಸರು, ಇದೇ ರೀತಿಯ ಆನ್ಸರೇ ಬರ್ತದೆ ಇಲ್ಲಿಗೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ. ವಾಟ್ ಈಸ್ ಸೇಮ್ ಇದೆ. ಇನ್ನು ವಾಟ್ ಡೆಸಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಓಕೆನಾ. ಇನ್ನು ಹಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಬೈ ಆಸ್ಕಿಂಗ್ ಹಿಸ್ ಫಾದರ್ ಟು ಜಾಯಿನ್ ದ ಕ್ರಿಕೆಟ್ ಕ್ಲಬ್. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಹಿ ವಿಲ್ ಸ್ಲೀಪ್ ಅಲೋನ್. ಸ್ವಾಮಿ ಸೇಡ್, ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಸ್ವಾಮಿ ಸೆಡ್, ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಆ್ಯಂಡ್ ಅಟ್ ಲೀಸ್ಟ್ the door open. He went silently and pretended like sleeping beside his granny ಅಂತ ಬರಿಬೇಕಾಗ್ತದೆ. ಇನ್ನು why did Swami conclude that his father proposition was frightful ಅಂತ ಇದೆ. Swami thought he had always slept beside his granny in the passage and any change in the arrangement kept him trembling and awake all night ಅಂತ ಬರಿಬೇಕಾಗ್ತದೆ. As the night fifth one ನೋಡಿ. As the night advanced, Swami felt that something terrible would happen to him. What would it be? How would it happen ಅಂತ ಕೇಳ್ತಾನೆ. ಸೊ ಆಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡಿಪೆಂಡ್ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಓಕೆನಾ. ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಹೌ ಆಫನ್ ಹಿಸ್ ಚುಮನಿ ಹ್ಯಾಡ್ ಸೀನ್ ದ ಡೆವಿಲ್ ದ ಬನ್ಯಾನ್ ಟ್ರೀ ಅಟ್ ಹಿಸ್ ಸ್ಟ್ರೀಟ್ ಎಂಡ್. ಓಕೆ. ಆ್ಯಂಡ್ ವಾಟ್ ಅಬೌಟ್ ಪೂರ್ Muniswami's father who spat out blood because the devil near the river's edge stabbed his cheek when he was returning home late one night, and so and on his thoughts continued. He was faint with fear. A ray of light from the street lamp strayed in the cast shadows on the wall. Through the stillness and kinds of noises reached his ears. The ticking of the clock, rustle of a trees, snoring sounds, and some old night insects. A humming. He covered himself so completely that he could hardly breathe. Every moment of the expected the devils to came up to carry him away. There was a instance of his old friend in the 4th class who suddenly disappeared and was said to have been carried off by a ghost to a ನೇಪಾಳ ಅಂತ ಇದೆ. ಓಕೆ. ಸೊ ಹಾಗೆ ಸಿಕ್ಸ್ತ್ ಕ್ವಶನ್ ಇದೆ. ಸೊ ನೋಡ್ತಾ ಹೋಗಿ ಸಿಕ್ಸ್ತ್ ಕ್ವಶನನ್ನು. ದೇರ್ ವಾಸ್ ಎ ಅಬ್ಸಲ್ಯೂಟ್ ಸೈಲೆನ್ಸ್ ಇನ್ ದ ರೂಮ್. ಇನ್ ಸ್ಪ್ಲಿಟ್ ಆಫ್ ಇಟ್ ಸಮ್ ನಾಯ್ಸಸ್ ರೀಚ್ ಸ್ವಾಮೀಸ್ ಇಯರ್ಸ್. ವಾಟ್ ವಾರ್ ದೇ ಅಂತ ಇದೆ. ಹಾಗೆ 7ನೇ ಪ್ರಶ್ನೆ. ನರೇಟ್ ದ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಇದೆ.
ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್ ಕೆಳಗಡೆ ಇದ್ದಾಗ ಏನು ಅವ್ನಿಗೆ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದ್ರ ಬಗ್ಗೆ ಆನ್ಸರ್ ಇದೆ, ನೋಡ್ತಾ ಹೋಗ್ರಿ. ಓಕೆನಾ, ಇದನ್ನ ನೋಟ್ಸನ್ನು ಮಾಡ್ಕೊಳ್ತಾ ಹೋದರೆ ಹೆಲ್ಪ್ ಆಗ್ತದೆ ನಿಮಗೆ. ಹಾಗೆಯೇ ಹೌ ವಾಸ್ ಸ್ವಾಮೀಸ್ ಆನರ್ಡ್ ಬೈ ದ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ದ ಹೆಡ್ ಮಾಸ್ಟರ್ ಅಂತ ಇದೆ. ಸೊ ಯಾವ ರೀತಿ ಅವರು ಹಾನರ್ ಮಾಡಿದರು ಸ್ವಾಮಿಯನ್ನು ಅನ್ನೋದನ್ನು ನೀವು ಬರಿಬೇಕಾಗ್ತದೆ. 9ನೇ ಪ್ರಶ್ನೆ, ವೈ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ಹೆಡ್ ಮಾಸ್ಟರ್, ಯಾಕೆ ಸ್ವಾಮಿಯನ್ನು ಅವರು ಹಾನರ್ ಮಾಡಿದರು, ಗೌರವ ಕೊಟ್ಟರು ಅನ್ನೋದಿದೆ. ಇನ್ನು 10ನೇ ಪ್ರಶ್ನೆ, ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್, ಯಾಕೆ ಅವ್ರ ತಂದೆ ಅವರು ಬಯಸಿದ್ರು ಅಂತ ಕೇಳ್ತಾನೆ, ಸ್ವಾಮಿ ಒಬ್ಬನೇ ಮಲಗಲಿಕ್ಕೆ. ಇನ್ನು ವೈ ಡಿಡ್ ಸ್ವಾಮಿ ಫೀಲ್ ರಿಲೀವ್ಡ್ ಎಟ್ ದ ಎಂಡ್, ಯಾಕೆ ಅವನಿಗೆ ಫ್ರೀ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಆನ್ಸರ್ ಬರಿಬೇಕಾಗ್ತದೆ. ಇನ್ನು ವೈ ಡಿಡ್ ಸ್ವಾಮಿ ಫಾದರ್ ಟೋಲ್ಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್, ಯಾಕೆ ಅವ್ರ ತಂದೆ ಸ್ವಾಮಿಯನ್ನು ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳಿದರು ಅಂತ ಕ್ವಶನ್ ಇದೆ. ಅದೇ ರೀತಿ 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಆ್ಯಸ್ ಸೈಲೆನ್ಸ್ ಡೀಪನ್ಡ್ ಇನ್ ದ ರೂಮ್, ವಾಟ್ ವಾಸ್ ದ ಸ್ವಾಮೀಸ್ ರಿಮೈಂಡೆಡ್ ಆಫ್, ಅಂದರೆ ರೂಮು ಸೈಲೆಂಟ್ ಆಗಿದ್ದಾಗ ಸ್ವಾಮಿಯನ್ನು ಸ್ವಾಮಿಗೆ ಏನು ನೆನಪಾಯಿತು ಅನ್ನೋದ್ರ ಬಗ್ಗೆ ಆನ್ಸರ್ ಬರೀಬೇಕಾಗ್ತದೆ ನೀವು. ಅದೇ ರೀತಿ 14ನೇ ಪ್ರಶ್ನೆ, ಡು ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್, ಇಫ್ ನಾಟ್ ವಾಟ್ ಡಿಡ್ ಹಿ ವಾಂಟ್, ಅಂದರೆ ನಿಮಗೆ ನಿಜವಾಗ್ಲೂ ಅನಿಸ್ತದೆಯಾ ಸ್ವಾಮಿ ಪೊಲೀಸ್ಗೆ ಸೇರಬೇಕನ್ನೋದು, ಅಥವಾ ಅವನೇನು ಆಗಬೇಕು ಅಂದ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ಹಾಗೆ RC ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತವೆ. ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಎಟ್ ಆಲ್ ಅಂತ ಇದೆ. ಹೂ ಡಸ್ ಹಿ ರೆಫರ್ಸ್ ಟು, ಹೂ ಇಸ್ ದ ಸ್ಪೀಕರ್ ಆ್ಯಂಡ್ ದ ಲಿಸ್ನರ್ ಅಂತ ಇದೆ. ಓಕೆ, ಅದೇ ರೀತಿ ಇನ್ ವಾಟ್ ಕಂಟೆಸ್ಟ್ ಹ್ಯಾವ್ ದೀಸ್ ವರ್ಡ್ಸ್ ಹ್ಯಾವ್ ಬೀನ್ ಸೇಡ್ ಅಂತ ಇದೆ. ಸೊ ಇವೆಲ್ಲವೂ ಏನಾಗಿರುತ್ತಪ್ಪ ಅಂದರೆ ಇವು ಪಾಠದ ಒಳಗಿನ RC ಕ್ವಶನ್ಸ್ ಆಗಿರ್ತವೆ, ಕೇವಲ ಪಾಠದ ಹೊರ ಭಾಗದಲ್ಲಿರ್ತಕ್ಕಂಥ RC ಕ್ವಶನ್ಸ್ ಆಗಿಲ್ಲ, ಇವು ಪಾಠದ ಒಳಗಿನ ಕ್ವಶನ್ಸ್ ಆಗಿರ್ತವೆ. ಇನ್ನು ಸೆಕೆಂಡ್ ಒನ್ ನೋಡಿ, ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಇದೆ. ಹೂ ಇಸ್ ದ ಸ್ಪೀಕರ್ ಆಗಿರ್ಬೋದು. ಹಾಗೆಯೇ ವೆನ್ ಡಿಡ್ ದ ಸ್ಪೀಕರ್ ಸೆಡ್, ಯಾವಾಗ ಹೇಳಿದ್ರು ಇದನ್ನ. ಹಾಗೆ ವಾಟ್ ಆಸ್ ದ ಸ್ಪೀಕರ್ ಇಂಟೆಂಟ್ ಟು ಸೇ, ಒಂದು ಸ್ಪೀಕರ್ ಹೇಳಲಿಕ್ಕೆ ಏನು ರೀಸನ್ ಇತ್ತು ಅನ್ನೋದು. ಇನ್ನು 3ನೇ RC ಕ್ವಶನ್ ನೋಡಿ, ಲಿವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯುವರ್ ಕರೇಜ್, ಹೌದಾ, ಇದನ್ನ ಯಾರು ಹೇಳಿದರು, ಹೂ ಸೆಡ್ ದಿಸ್, ಹೂಮ್ ಸೆಡ್ ದಿಸ್ ಅಂದರೆ ಯಾರಿಗೆ ಹೇಳಿದರು. ಹಾಗೆ ವೈ ಡಿಡ್ ಸ್ವಾಮೀಸ್ ಫಾದರ್ ಸೇ, ಅಂದರೆ ಸ್ವಾಮಿ ಅವ್ರ ಫಾದರ್ ಯಾಕೆ ಇದನ್ನ ಹೇಳಿದರು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್, ಹೂ ಈಸ್ ಐ ರೆಫರ್ ಟು, ಅಂದರೆ ಯಾರದು ಐ ಅನ್ನೋದು ಅಂತ ಕೇಳ್ತಾನೆ. ವೆನ್ ಡಿಡ್ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್, ಯಾವಾಗ ಆ ಒಂದು ಸ್ಪೀಕರ್ ಈ ಒಂದು ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿದರು. ಓಕೆ, ಅದೇ ರೀತಿ ವಾಟ್ ವಾಸ್ ದ ಸ್ಟೇಟ್ಮೆಂಟ್ ಮೀನ್, ಅಂದರೆ ಆ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಅದರ ಅರ್ಥ ಏನು, ಒಳ ಅರ್ಥ ಏನು ಅನ್ನೋದ್ರ ಬಗ್ಗೆ ಬರೀಬೇಕಾಗ್ತದೆ. ಹಾಗೆ ಬಾಯ್ ಆರ್ 5th ಒನ್, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ, ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ ಅಂತ ಕೇಳಿದಾನೆ. ಹಾಗೆ ಹೂ ವಾಸ್ ದ ಬಾಯ್, ಹಾಗಾದ್ರೆ ಬಾಯ್ ಯಾರು ಇಲ್ಲಿ, ಹೌದಾ, ಹೂಮ್ ಸೆಡ್ ದಿಸ್, ಯಾರು ಹೇಳಿದರು. ಓಕೆನಾ, ಯಾಕೆ ಆ ಒಂದು ಸ್ವಾಮೀಸ್ ಫಾದರ್ಗೆ ಹೇಳಿದರು ಈ ಮಾತನ್ನು ಅಂತ ಬರೀಬೇಕಾಗ್ತದೆ. ಇನ್ನು ವೈ ಡು ಯು ಡಿಸ್ಟರ್ಬ್ ಹಿಮ್, ವೈ ಡು ಯು ಥಿಂಕ್ ಹಿ ಈಸ್ ದ ಸ್ಪೀಕರ್ ಆಫ್ ದ ಸ್ಟೇಟ್ಮೆಂಟ್ ಅಂದರೆ ಯಾಕೆ ಇದನ್ನ ಈ ಸೆಂಟೆನ್ಸನ್ನು ಹೇಳಿದರು ಅನ್ನೋದು, ಯಾರು ಡಿಸ್ಟರ್ಬ್ ಮಾಡಕತ್ತಾರ ಅನ್ನೋದು. ಹಾಗೆ ಹೂ ವಾಸ್ ಡಿಸ್ಟರ್ಬ್ ಹಿಮ್, ಯಾರು ಡಿಸ್ಟರ್ಬ್ ಮಾಡಕತ್ತಿದ್ರು. ಇನ್ನು ವೈ ಡಿಡ್ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್, ಸ್ಪೀಕರ್ ಅವರು ಯಾಕೆ ಈ ಒಂದು ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿದರು. ಓಕೆನಾ, ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳು, ಇದೇ ರೀತಿಯಾದಂಥ ಪ್ರಶ್ನೆಗಳು RC ಕ್ವಶನ್ಗಳಲ್ಲಿ ಬರ್ತವೆ. ಯಾಕಪ್ಪ ಅಂದರೆ ಇವು ಪಾಠದ ಒಳಭಾಗದಲ್ಲಿ ಬರೋದರಿಂದ ಹೆಚ್ಚಿನ ಒಳಭಾಗದಲ್ಲಿ ಬರೋದನ್ನು ನೀವು ಎಲ್ಲ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೆ ಅದರಲ್ಲಿ ನೀವು ಕ್ಲಿಯರಾಗಿ ಏನು ಮಾಡ್ಬೋದು, ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿಬಹುದು. ಓಕೆನಾ, ಇನ್ನು ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್, ಫಸ್ಟ್ ಒನ್ ನೋಡಿ, ಹೂ ವಾಂಟೆಡ್ ಟು ಸ್ಲೀಪ್ ಇನ್ ದ ಹಾಲ್, ಯಾರು ಮಲಗಲಿಕ್ಕೆ ಇಷ್ಟಪಟ್ಟರು. ಅದು ವೈ ಡಿಡ್ ಸ್ಪೀಕರ್, ಯಾಕೆ ಸ್ಕಾರ್ಪಿಯನ್ಸ್ ಇನ್ ದ ರೂಮ್ ಅಂತ ಇದೆ, ಹೌದಾ. ಇನ್ನು ನೆಕ್ಸ್ಟ್, ವೈ ಡಿಡ್ ಫಾದರ್ ವಾಂಟ್ ಟು ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್, ಯಾಕೆ ಅವ್ರ ಫಾದರು ಆಫೀಸ್ ರೂಮಲ್ಲಿ ಮಲಗಲಿ ಅಂತ ಹೇಳಿದರು, ಇವನಿಗೆ ಧೈರ್ಯ ಬರಲಿ ಅನ್ನೋ ಒಂದು ರೀತಿ ಕಾರಣದಿಂದಾಗಿ. ಇನ್ನು ಐ ವಿಲ್ ಮೇಕ್ ಯು ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್, ಹೂ ಈಸ್ ದ ಪ್ರನೌನ್ ಯು ರೆಫರ್ ಟು ಅಂತ ಇದೆ. ಓಕೆ, ಯಾರ ಬಗ್ಗೆ ಹೇಳಕತ್ತಾರ ಅವರು, ಹೂ ವಾಂಟೆಡ್ ಟು ಮೇಕ್ ಹಿಮ್ ಲಾಫಿಂಗ್, ಅವರ ಫಾದರ್ ಹೇಳ್ತಾ ಇದ್ದಾರೆ ಇದನ್ನ. ಓಕೆನಾ, ಇನ್ನು ವೈ ಡಿಡ್ ಸ್ಪೀಕರ್ ಟೆಲ್ ಲೈಕ್ ದಟ್, ಯಾಕೆ ಅವರು ಫಾದರು ಅವ್ರ ಮಗಗೆ ಈ ರೀತಿಯಾಗಿ ಹೇಳಿದರು ಅನ್ನೋ ಒಂದು ಕ್ವಶನ್ ಆಗಿರ್ಬೋದು. ಇನ್ನು 9th ಒನ್ನು, ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಡೀಪನ್ಡ್ ಇನ್ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್ ಅಂತ ಇದೆ. ಹೂ ಡಸ್ ಹಿಸ್ ರೆಫರ್, ಯಾರು ಇದು ಹಿಸ್ ಅಂದರೆ, ಇನ್ನು ವೇರ್ ವಾಸ್ ಹಿ, ಎಲ್ಲಿದ್ದ ಅವನು ಅಂತ. ಹಾಗೆ ವೈ ಡಿಡ್ ದ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್, ಯಾಕೆ ಅವನ ಹಾರ್ಟ್ ಬೀಟ್ ಫಾಸ್ಟ್ ಆಗಿತ್ತು ಅನ್ನೋದು ಆನ್ಸರನ್ನು ಬರೀಬೇಕಾಗ್ತದೆ. ಇವೆಲ್ಲವೂ RC ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೀವೆಲ್ಲವನ್ನು ನೀವೇನು ಮಾಡಬೇಕಾಗ್ತದೆ, ಓದಬೇಕಾಗ್ತದೆ. ಓಕೆ, ನೆಕ್ಸ್ಟ್, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿನ್ ಬಿಟನ್ ಮೀ, ಹೂ ಕ್ರೈಡ್, ಅಯ್ಯೋ ಯಾರು ಹೇಳಿದ್ರಿದ್ನ. ಓಕೆ, ಏನು ಕಡಿತು ಅನ್ನೋದಾಗಿರ್ಬೋದು.
ಇನ್ನು ವಾಟ್ ಕಾಸ್ಡ್ ಹಿಮ್ ಟು ಮೇಕ್ ಆರ್ಗನೈಸ್ಡ್ ಕ್ರೈ, ಯಾಕೆ ಅಳ್ಳಿಕ್ಕೆ ಕಾರಣ ಏನಾಯಿತು. ವೆನ್ ಡಿಡ್ ಹಿ ಮೇಕ್ ದ ಆರ್ಗನೈಸ್ಡ್ ಕ್ರೈ, ಯಾವಾಗ ಈ ಒಂದು ಅಳುವು ಸ್ಟಾರ್ಟ್ ಆಯಿತು ಅನ್ನೋದು. ಇನ್ನು 11ನೇ ಪ್ರಶ್ನೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್, ಯಾಕೆ ನೀನು ದೊಡ್ಡನಾದ್ಮೇಲೆ ಪೊಲೀಸ್ ಆಗ್ಬಾರ್ದು ಅನ್ನೋದು, ಯಾರು ಈ ಒಂದು ಸಜೆಷನನ್ನು ಕೊಟ್ಟರು ಅನ್ನೋದು. ಹೂ ಗೇವ್ ದಿಸ್ ಸಜೆಷನ್. ಆಮೇಲೆ ವೈ ಡಿಡ್ ಹಿ ಗೇವ್ ದಿಸ್ ಸಜೆಷನ್ ಅಂದರೆ ಯಾಕೆ ಈ ರೀಸನನ್ನು ಕೊಟ್ಟರು. ಇನ್ನು ವಾಟ್ ಡಿಡ್ ಲಿಸ್ನರ್ ವಾಂಟ್ ಟು ಬಿಕಮ್, ಅಂದರೆ ಲಿಸ್ನರು ದೊಡ್ಡನಾದ್ಮೇಲೆ ಏನಾಗಬೇಕು ಅಂದ್ಕೊಂಡಿದ್ದ ಅನ್ನೋದನ್ನು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಹಿ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಲಾಸ್ಟ್ ನೈಟ್ ಅಂತ ಇದೆ. ಹೂ ಇಸ್ ದ ಸ್ಪೀಕರ್, ಯಾರು ಈ ಸ್ಪೀಕರು, ಓಕೆನಾ. ಹಾಗೆ ವೆನ್ ವಾಸ್ ದ ಸ್ಟೇಟ್ಮೆಂಟು, ಅಂದರೆ ಈ ಒಂದು ಸ್ಟೇಟ್ಮೆಂಟ್ ಯಾವಾಗ ಬಂತು. ಇನ್ನು ವೈ ಡು ಯು ಥಿಂಕ್ ಹಿ ಡಿಡಂಟ್ ಹ್ಯಾವ್ ಎ ಕ್ರಿಂಕ್ ಆಫ್ ಸ್ಲೀಪ್ ನೈಟ್, ಅಂದರೆ ಯಾಕೆ ನೀವು ತಿಳ್ಕೊಂಡ್ರೆ ಅವನು ರಾತ್ರಿ ಮಲಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಹೇಳಬೇಕಾಗ್ತದೆ. ಯು ಲೆಟ್ ಮೀ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್, ಹೂ ವಾಸ್ ದ ಸ್ಪೀಕರ್ ಆಗಿರ್ಬೋದು. ಹೌದಾ. ವಾಟ್ ಈಸ್ ದ ರೀಸನ್ ಸ್ಪೀಕರ್ ಟಾಕಿಂಗ್ ಅಬೌಟ್, ಅವನು ಒಬ್ಬನೇ ಮಲಗಲಿಲ್ಲ, ರಿಸ್ಕ್ ತಗೊಳ್ಳೋದು ಹೇಗೆ ಅವನು ಲೈಫಲ್ಲಿ ಅನ್ನೋದನ್ನು ಕ್ವಶನ್ ಇದೆ. ಸೊ ವಾಟ್ ದ ರೀಸನ್ ಸ್ಪೀಕರ್ ಟಾಕಿಂಗ್ ಅಬೌಟ್, ಯಾಕೆ ಕಾರಣ ಏನು ಆ ಒಂದು ಫಾದರ್ ಅವ್ರ ಬಗ್ಗೆ ಆ ರೀತಿಯಾಗಿ ಹೇಳಲಿಕ್ಕೆ. ಇನ್ನು ವೆನ್ ವಾಸ್ ದ ಸ್ಟೇಟ್ಮೆಂಟ್ ಮೇಡ್ ಅಂತ ಇದೆ, ಯಾವಾಗ ಈ ಒಂದು ಸ್ಟೇಟ್ಮೆಂಟನ್ನು ನೀಡಿರು ಅನ್ನೋದ್ರ ಬಗ್ಗೆ ಕ್ವಶನ್ ಇದೆ. ಹಾಗೆ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ನೈಟ್ ಇನ್ ಮೈ ಆಫೀಸ್ ರೂಮ್ ಅಂತ ಇದೆ, ಅಂದರೆ ನೀನು ಒಬ್ಬನೇ ನನ್ನ ರೂಮ್ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗಬಹುದಲ್ವಾ ಅಂತ ಕೇಳಿರ್ತಾನೆ. ಇದನ್ನು ಯಾರು ಕೇಳಿದರು, ಹೂ ಸೈಡ್ ದಿಸ್, ಹೌದಾ. ಸ್ವಾಮಿ ಫಾದರ್ ಆಗಿರ್ಬೋದು. ಇನ್ನು ಟು ಹೂಮ್, ಯಾರಿಗೆ ಕೇಳಿದರು. ಹಾಗೆ ವೈ ಡಿಡ್ ಫಾದರ್ ವಾಂಟ್ ಟು ಸ್ವಾಮಿ ಟು ಸ್ಲೀಪ್ ಅಲೋನ್ ಇಂದ, ಅಂದರೆ ಅವನ ಕರೇಜ್ ಬಗ್ಗೆ ಏನಾಗ್ತದೆ ತಿಳಿಸ್ಲಿಕ್ಕೆ ಏನು ಮಾಡ್ತಾರೆ, ಆ ಒಂದು ತಂದೆ ಅವನಿಗೆ ಆಫೀಸ್ ರೂಮಲ್ಲಿ ಒಬ್ಬನೇ ಮಲಗು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಇದೆಲ್ಲವೂ ಏನಾಗಿರ್ತದಪ್ಪ ಅಂದರೆ ಈ ಹೀರೋ ಎನ್ನುವ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ, ಪಾಠದ ಒಳಭಾಗದ ಪ್ರಶ್ನೆಗಳಾಗಿರ್ತವೆ, ಪಾಠದ ಒಳಭಾಗದ RC ಕ್ವಶನ್ಸ್ ಆಗಿರ್ತವೆ, ಆಮೇಲೆ ಎಕ್ಸಸೈಸ್ ಕ್ವಶನ್ಸು ಕೂಡ ಅಭ್ಯಾಸದ ಪ್ರಶ್ನೆಗಳು ಕೂಡ ಆಗಿರ್ತವೆ. ಓಕೆನಾ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ಇಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.